ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಸ್ಟ್ ಅಕೌಂಟಿಂಗ್ ಸೆಕೆಂಡ್ನಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ನಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ದೆನ್ ಬ್ಯಾಲೆನ್ಸ್ ಶೀಟ್ ಎರಡನ್ನೂ ಎಕ್ಸಾಮ್ನಲ್ಲಿ ಕೇಳಿದಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದು ಕಾಂಟ್ರಾಕ್ಟ್ ಅಕೌಂಟಿನ ಫಾರ್ಮೆಟ್. ಕಾಂಟ್ರಾಕ್ಟ್ ಅಕೌಂಟ್ ಅಂತಂದರೆ ಏನು, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬರುವಂಥ ಎಂಟ್ರೀಸ್ನ ಮೀನಿಂಗ್ ಏನು, ಕಾಂಟ್ರಾಕ್ಟ್ ಅಕೌಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೀನಿ. ಆಲ್ರೆಡಿ ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನು. ಫಸ್ಟ್ ನೀವು ಆ ವಿಡಿಯೋಸ್ ನೋಡ್ಕೊಳ್ಳಿ. ಆ ವಿಡಿಯೋಸ್ ನೋಡಿದ ಮೇಲೆ ಈ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾದ್ರೆ ನೀವು ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅಂತ ಅಸ್ಯೂಮ್ ಮಾಡಿಕೊಂಡು ಪ್ರಾಬ್ಲಮ್ ಮಾಡಬೇಕು. ನಿಮಗಾಗುವಂಥ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಒಂದು 3 ನೋಟ್ ಇದೆ. ಈ 3 ನೋಟನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇದೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ವರ್ಕ್ ಸರ್ಟಿಫೈಡ್ ಕ್ವಶನಲ್ಲಿ ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ಇದೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ವೈಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ಕ್ಯಾಶ್ ರಿಸೀವ್ಡ್ ಮತ್ತು ಕಾಂಟ್ರಾಕ್ಟ್ ಪ್ರೈಸನ್ನು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬರೀಲಿಕ್ಕಿಲ್ಲ. ಸೊ ಇದು ಹೀಗಂತಂದರೆ ಏನು, ವರ್ಕ್ ಸರ್ಟಿಫೈಡ್ ಅಂತಂದರೆ ಏನು, ಇಲ್ಲಿರೋಂಥ ಎಂಟ್ರಿಗಳ ಮೀನಿಂಗ್ ಏನು ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋ ನೋಡಿಕೊಂಡು ದೆನ್ ಈ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ನೋಡಿ. ಇಲ್ಲ ಅಂತಂದರೆ ನಿಮಗೆ ಅರ್ಥ ಆಗುವಂಥದ್ದು ಕಷ್ಟ. ಹಾಗಾಗಿ ಆ ಕಾಂಟ್ರಾಕ್ಟ್ ಕಾಸ್ಟಿಂಗಿನ ಬೇಸಿಕ್ ಇಂಟ್ರೊಡಕ್ಷನ್ ಪ್ರಾಬ್ಲಮ್ ನೋಡ್ಕೊಳ್ಳಿ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇದು ಕಾಂಟ್ರಾಕ್ಟ್ ಅಕೌಂಟಿನ ಫಾರ್ಮೆಟ್. ಯಾರ್ಯಾರು ಫಾರ್ಮೆಟ್ ಬರ್ಕೊಂಡಿಲ್ವೋ ಫಾರ್ಮೆಟನ್ನು ನೀಟಾಗಿ ಬರ್ಕೊಳ್ಳಿ. ದೆನ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಹೇಳಿದಾಗ ನೀವು ಈ ಫಾರ್ಮೆಟನ್ನು ಫಾಲೋ ಮಾಡಬೇಕಾಗತ್ತೆ. ಇದು ಬ್ಯಾಲೆನ್ಸ್ ಶೀಟಿನ ಫಾರ್ಮೆಟ್. ಫಸ್ಟು ಲಯಬಿಲಿಟೀಸ್ ಬರೀಬೇಕು. ಲಯಬಿಲಿಟೀಸ್ ಆದ ನಂತರದಲ್ಲಿ ಅಸೆಟ್ಸನ್ನು ಬರ್ಕೊಳ್ಬೇಕು. ಸೇಮ್ ನೀವು ಕಾರ್ಪೊರೇಟ್ ಅಕೌಂಟಿಂಗ್ ಮತ್ತು ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡ್ತಾಯಿದ್ರು ಅದೇ ಥರನೇ. ಬಟ್ ಇಲ್ಲಿ ಕೆಲವೊಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಕೆಲವೊಂದು ಹೊಸ ಎಂಟ್ರಿಗಳು ಬರುತ್ತೆ. ಅದೇನು ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ತೀನಿ. ಫಸ್ಟ್ ನೀಟಾಗಿ ಈ ಫಾರ್ಮೆಟನ್ನು ಬರ್ಕೊಳ್ಳಿ, ಆಗ ನಿಮಗೆ ಏನು ಅನ್ನೋದು ಗೊತ್ತಾಗುತ್ತೆ. ಕ್ವಶನ್ ಪೇಪರ್ನಲ್ಲಿ ಆಲ್ಮೋಸ್ಟ್ ನಮ್ಮ ಕುವೆಂಪು ಯೂನಿವರ್ಸಿಟಿ ಕ್ವಶನ್ ಪೇಪರ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ನಲ್ಲಿ ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅರುಣ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ಲಿಮಿಟೆಡ್, ಇದೇ ಪ್ರಾಬ್ಲಮ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಒಂದು ಅಮೌಂಟನ್ನು ಇದನ್ನು ಹಾಫ್ ಮಾಡಿದ್ದಾರೆ, ಇಲ್ಲ ಅಂತಂದರೆ ಡಬಲ್ ಮಾಡಿದ್ದಾರೆ. ಸೊ ಹಾಗಾಗಿ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್. ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಕ್ವಶನಲ್ಲೇ ನೋಡಿ, ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡಬೇಕು, ದೆನ್ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. 15 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮ್. ಫಸ್ಟು ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕು. ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡಿದ ನಂತರದಲ್ಲಿ ನೀವು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾಗತ್ತೆ. ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡೋದು ಹೇಗೆ, ಫಸ್ಟ್ ನಿಮಗೆ ಕಾಂಟ್ರಾಕ್ಟ್ ಅಕೌಂಟ್ ಮಾಡೋದು ಹೇಗೆ ಅನ್ನೋದನ್ನು ಗೊತ್ತಿರಬೇಕು. ಕ್ವಶನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾಗ ಸೊಲ್ಯೂಷನ್ ಮಾಡೋದು ತುಂಬಾ ಈಸಿ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾಗ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತಂದರೆ ಅಲ್ಲಿ ಕೊಟ್ಟಿರೋವಂಥ ಎಂಟ್ರೀಸನ್ನು ಗಮನಿಸಬೇಕು. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾದ್ರೆ 2 ಎಂಟ್ರಿಯನ್ನು ಎಲ್ಲೂ ಬರೀಲಿಕ್ಕಿಲ್ಲ. ಒಂದು ಕಾಂಟ್ರಾಕ್ಟ್ ಪ್ರೈಸ್ ಮತ್ತು ಕ್ಯಾಶ್ ರಿಸೀವ್ಡ್, ಇವೆರಡು ಎಂಟ್ರಿಯನ್ನು ನಾನು ಸ್ಟಾರ್ಟಿಂಗಲ್ಲೇ ಇಲ್ಲಿ ಹೇಳಿದೆ ಇಂಪಾರ್ಟೆಂಟ್ ನೋಟಲ್ಲಿ. ಕ್ಯಾಶ್ ರಿಸೀವ್ಡ್ ಮತ್ತು ಕಾಂಟ್ರಾಕ್ಟ್ ಪ್ರೈಸನ್ನು ನಾವಿಲ್ಲೂ ಬರೀಲಿಕ್ಕಿಲ್ಲ, ಇಲ್ಲೂ ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಅಕೌಂಟ್ ಅಂತಲೇ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಏನು ಕೊಟ್ಟಿದ್ದಾರೋ ಅದನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಿಗೆ ಬರೀಬೇಕಾಗತ್ತೆ. ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹೇಳಿ ಏನೇನು ಎಂಟ್ರೀಸ್ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಇದೆ, ಪ್ಲ್ಯಾಂಟ್ ಇದೆ, ವೇಜಸ್ ಇದೆ, ಎಕ್ಸ್ಪೆನ್ಸಸ್ ಇದೆ. ಸೊ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ಆ್ಯಸ್ ಎ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ಫಸ್ಟು ನೀವು ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದಾಗ ನಿಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಇದು ಎಕ್ಸ್ಪೆನ್ಸಸ್. ಹಾಗಾಗಿ ಡೆಬಿಟ್ ಸೈಡ್ ಬರೀಬೇಕು. ಅವರೇ ಡೆಬಿಟ್ ಕಾಲಮಲ್ಲೇ ಅಮೌಂಟ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಡೆಬಿಟ್ ಸೈಡಿಗೆ ಅಮೌಂಟ್ ಬರೆದ್ರೆ ಆಯಿತು. ದೆನ್ ಬರೀ ಮೆಟೀರಿಯಲ್ಸ್ ಇದ್ದರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗೋದಿಲ್ಲ. ಒಂದು ಮನೆ ಕಟ್ಟಬೇಕು ಅಂತಂದರೆ ಮೆಟೀರಿಯಲ್ಸ್ ಜೊತೆಗೆ ಮೆಷಿನ್ಸು ಬೇಕಾಗತ್ತೆ. ಸ್ಲ್ಯಾಬ್ ಹಾಕಬೇಕು ಅಂತಂದರೆ ಕಾಂಕ್ರೀಟ್ ಮೆಷಿನ್ ಬೇಕಾಗುತ್ತೆ. ಆ ಮೆಷಿನನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಇದು ಕೂಡ ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡಿಗೆ ಬರೀಬೇಕು. ದೆನ್ ಬರೀ ಮೆಟೀರಿಯಲ್ಸ್ ಮತ್ತು ಮೆಷಿನ್ಸ್ ಇದ್ದರೆ ಸಾಕಾಗಲ್ಲ, ಕೆಲಸಗಾರರು ಬೇಕಾಗ್ತಾರೆ, ಕೆಲಸಗಾರರಿಗೆ ಸಂಬಳ ಕೊಡಬೇಕು, ಇದು ಎಕ್ಸ್ಪೆನ್ಸಸ್. ವೇಜಸ್ ಕೂಡ ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡಿಗೆ ಬರೀಬೇಕು. ಯಾವ ಅಕೌಂಟ್ನಲ್ಲಿ, ಕಾಂಟ್ರಾಕ್ಟ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡಿಗೆ ಬರೀಬೇಕು. ದೆನ್ ಅದರ್ ಎಕ್ಸ್ಪೆನ್ಸಸ್ ಇದೆ, ಬೇರೆ ಇನ್ನೇನು ಖರ್ಚು ಬರುತ್ತೆ. ನಿಮಗೆ ಮನೆ ಕಟ್ಟಲಿಕ್ಕೆ ಸ್ಕೆಚ್ ಹಾಕಿ ಕೊಡೋದು ಇಂಜಿನಿಯರ್ಗೆ ಫೀಸ್ ಕೊಡಬೇಕು, ಇದು ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡಿಗೆ ಬರೀಬೇಕು. ದೆನ್ 2 ಎಂಟ್ರಿ ಇಲ್ಲೂ ಬರೀಲಿಕ್ಕಿಲ್ಲ, ಕಾಂಟ್ರಾಕ್ಟ್ ಪ್ರೈಸ್ ಮತ್ತು ಕ್ಯಾಶ್ ರಿಸೀವ್ಡನ್ನು ಬರೀಲಿಕ್ಕಿಲ್ಲ, ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಈ ಶೇರ್ ಕ್ಯಾಪಿಟಲ್, ಸನ್ರಿ ಕ್ರೆಡಿಟಾರ್ಸ್ ಎಲ್ಲಿ ಬರೀಬೇಕು, ಶೇರ್ ಕ್ಯಾಪಿಟಲನ್ನು ಬ್ಯಾಲೆನ್ಸ್ ಶೀಟಿಗೆ ಬರೀಬೇಕು. ಸನ್ರಿ ಕ್ರೆಡಿಟಾರ್ಸ್ ಇದು ಕೂಡ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾಗ ಅಂದರೆ ಡೆಬಿಟ್ ಕ್ರೆಡಿಟ್ ಅಂತ ಕೊಟ್ಟಾಗ ತುಂಬ ಈಸಿ. ಕ್ರೆಡಿಟಲ್ಲಿರೋದೆಲ್ಲ ಲಯಬಿಲಿಟಿ ಆಗುತ್ತೆ, ಡೆಬಿಟಲ್ಲಿರೋದೆಲ್ಲ ಅಸೆಟ್ ಆಗುತ್ತೆ. ನಿಮಗೆ ಅಸೆಟ್ ಮತ್ತು ಲಯಬಿಲಿಟಿ PUCಯಿಂದ ಓದಿರ್ತೀರ, ಗೊತ್ತಿರುತ್ತೆ. ಒಂದು ವೇಳೆ ನಿಮಗೆ ಕನ್ಫ್ಯೂಷನ್ ಆದರೆ ಕ್ರೆಡಿಟ್ ಕಾಲಮಲ್ಲಿ ಕೊಟ್ಟಿರೋದು ಲಯಬಿಲಿಟಿ, ಡೆಬಿಟ್ ಕಾಲಮಲ್ಲಿ ಕೊಟ್ಟಿರುವಂಥದ್ದು ಅಸೆಟ್ಸ್. ಸೊ ನಾನು ಇದನ್ನೇ ಇಲ್ಲಿ ಸೊಲ್ಯೂಷನಲ್ಲಿ ಬರ್ಕೊಂಡಿದ್ದೀನಿ. ಏನೇನು ಎಂಟ್ರೀಸ್ ಇದೆಯೋ ಆ ಎಂಟ್ರೀಸ್ ಎಲ್ಲ ಬರ್ಕೊಂಡಿದ್ದೀನಿ. ಫಸ್ಟು ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡಬೇಕು. ಕಾಂಟ್ರಾಕ್ಟ್ ಅಕೌಂಟ್ ಮಾಡೋದು ಹೇಗೆ, ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಸೊ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹೇಳಿ ಯಾವ್ಯಾವ ಎಂಟ್ರಿ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಮೆಟೀರಿಯಲ್ಸಿನ ಅಮೌಂಟ್ ಎಷ್ಟಿದೆ, 7,50,000 ಇದೆ.
ಮೆಟೀರಿಯಲ್ಸ್ ಆದಮೇಲೆ ಇರುವಂಥ ಎಂಟ್ರಿ ಪ್ಲ್ಯಾಂಟ್ ಇದೆ, ಇದು ನಮಗೆ ಎಕ್ಸ್ಪೆನ್ಸಸ್ ಆಗಿದ್ದರಿಂದ ಡೆಬಿಟ್ ಸೈಡಿಗೆ ಬರೀಬೇಕು. ಪ್ಲ್ಯಾಂಟ್ 2 ಲ್ಯಾಕ್ ಇದೆ. ವೇಜಸ್ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ 10,50,000 ಇದೆ. ದೆನ್ ಎಕ್ಸ್ಪೆನ್ಸಸ್ ಅಂತಲೇ 50,000 ಕೊಟ್ಟಿದ್ದಾರೆ. ಎಲ್ಲ ಎಕ್ಸ್ಪೆನ್ಸಸನ್ನು ಅವರೇ ಡೆಬಿಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಬಟ್ ಈ ಹೆಡ್ಡಿಂಗ್ ಕೊಡದೇ ಇದ್ದರೂ ನಿಮಗೆ ಇದು ಕಾಂಟ್ರಾಕ್ಟ್ ಅಕೌಂಟಿಗೆ ಬರೋ ಎಂಟ್ರಿ ಅನ್ನೋದು ಗೊತ್ತಿರಬೇಕು. ಸೊ ಡೆಬಿಟ್ ಸೈಡಿನ ಎಲ್ಲ ಎಂಟ್ರಿ ಬರ್ಕೊಂಡಾಯಿತು. ಈ ಫಸ್ಟ್ ಇರುವಂಥದ್ದೆಲ್ಲ ಬ್ಯಾಲೆನ್ಸ್ ಶೀಟಿಗೆ ಬರುವಂಥ ಎಂಟ್ರಿ, ಅದನ್ನು ಇಲ್ಲಿಗೆ ಬರೀಲಿಕ್ಕಿಲ್ಲ. ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್ಸ್ ಚಾರ್ಜ್ ಟು ದ ಕಾಂಟ್ರಾಕ್ಟ್. ಸೊ ಪ್ಲ್ಯಾಂಟ್ ಮತ್ತು ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತಾ ಇದ್ರು ಕಾಂಟ್ರಾಕ್ಟ್ನಲ್ಲಿ, ಅದರಲ್ಲಿ ಪ್ಲ್ಯಾಂಟ್ 30,000 ರೂಪಾಯಿ, ಮೆಟೀರಿಯಲ್ಸ್ 25,000 ರೂಪಾಯಿ ಆಕ್ಸಿಡೆಂಟಲ್ಲಿ ಡೆಸ್ಟ್ರಾಯ್ ಆಗ್ತಾ ಇದೆಯಂತೆ. ಸೊ ಯಾವುದೇ ಥರ ಡ್ಯಾಮೇಜ್ ಆದರೆ, ಡೆಸ್ಟ್ರಾಯ್ ಆದರೆ, ಅಥವಾ ಕಳ್ತನ ಆದರೆ, ಅಥವಾ ಬೆಂಕಿ ಬಿದ್ದು ಸ್ಟಾಕ್ ಏನಾದರೂ ಸುಟ್ಟು ಹೋಗ್ತಾ ಇದ್ದರೆ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಸೊ ಹಾಗಾಗಿ ಏನೇ ಡಿಸ್ಟ್ರಾಯ್ ಆಗಲಿ, ಡ್ಯಾಮೇಜ್ ಆಗಲಿ, ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದ್ರಿಂದ ನಾವು ಅದನ್ನು ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಯಾವುದಾದ್ರೂ ಡೆಸ್ಟ್ರಾಯ್ ಆಗ್ತಾ ಇದ್ದರೆ ಅದಕ್ಕೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಡೆಸ್ಟ್ರಾಯ್ ಆದರೆ ನಮಗೆ ಲಾಸೇ, ಬಟ್ ಇನ್ಶೂರೆನ್ಸ್ ಕ್ಲೈಮ್ ಆಗೋದ್ರಿಂದ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಪ್ಲ್ಯಾಂಟ್ ಅಮೌಂಟ್ ಎಷ್ಟು? ಪ್ಲ್ಯಾಂಟ್ 30,000 ರೂಪಾಯಿದು ಡೆಸ್ಟ್ರಾಯ್ ಆಗ್ತಾ ಇದೆ. ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬೇಕಾದರೂ ಬರಿಬೋದು, ಇನ್ನರ್ ಕಾಲಮಲ್ಲಿ ಬರೆದು ಟೋಟಲ್ ಮಾಡಿ ಬೇಕಾದರೂ ಬರಿಬೋದು. ಮೆಟೀರಿಯಲ್ಸ್ 25,000 ರೂಪಾಯಿ ಡೆಸ್ಟ್ರಾಯ್ ಆಗ್ತಾ ಇದೆ. ಸೊ ಟೋಟಲ್ ಆಗಿ ಡೆಸ್ಟ್ರಾಯ್ ಆಗಿದ್ದೆಷ್ಟು? 30 + 25 30 + 25 55,000 ರೂಪಾಯಿದು ಡೆಸ್ಟ್ರಾಯ್ ಆಗ್ತಾ ಇದೆ. ಅದನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು 55,000. ಏನಕ್ಕೆ ಅಂತಂದರೆ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದ್ರಿಂದ ನಾವು ಇದನ್ನು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗಲೂ ಕ್ರೆಡಿಟ್ ಸೈಡ್ನಲ್ಲಿ ಫಸ್ಟ್ ಎಂಟ್ರಿ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತಲೇ ಬರೀಬೇಕು. ಅದರ ಅಂಡರಲ್ಲಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಬರುತ್ತೆ. ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. On 31/12/2014, plant which cost rupees 40,000 was returned to stores. ಸ್ಟಾರ್ಟಿಂಗ್ನಲ್ಲಿ ನಾವು 2 ಲಕ್ಷ ರೂಪಾಯಿ ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡಿದ್ವಿ. ಆ 2 ಲಕ್ಷ ರೂಪಾಯಿ ಪ್ಲ್ಯಾಂಟಲ್ಲಿ 40,000 ರೂಪಾಯಿದು ನಮಗೆ ಯೂಸ್ ಇಲ್ಲ ಅಂಥೇಳಿ ಗೋಡೌನಿಗೆ ವಾಪಸ್ ಕಳಿಸ್ತಾ ಇದ್ದೀವಿ. ನಮ್ಮ ಪ್ಲ್ಯಾಂಟನ್ನು, ನಮ್ಮ ಮೆಷಿನರಿಯನ್ನು ನಾವು ವಾಪಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ನಮ್ಮ ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡಲಿಕ್ಕೂ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ವಾಪಸ್ ಗೋಡೌನಿಗೆ ಕಳಿಸ್ತಾ ಇದ್ದರೆ ಇನ್ಕಮ್ ಆಗುತ್ತೆ. ಎಷ್ಟು ರೂಪಾಯಿದು ಪ್ಲ್ಯಾಂಟ್ ವಾಪಸ್ ಕಳಿಸ್ತಾ ಇದ್ದಾರೆ? 40,000 ರೂಪಾಯಿದು ಪ್ಲ್ಯಾಂಟ್ ವಾಪಸ್ ಕಳಿಸ್ತಾ ಇದ್ದಾರೆ. ಡೈರೆಕ್ಟಾಗಿ 40,000 ರೂಪಾಯಿ ಇನ್ಕಮ್ ಅಂತ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಯಾಕೆ ಅಂತಂದರೆ 1 ವರ್ಷ ಯೂಸ್ ಮಾಡಿದ್ದಾರೆ. 1 ವರ್ಷ ಯೂಸ್ ಮಾಡಿ ನೋಡಿ, ಸ್ಟಾರ್ಟ್ ಆಗಿದೆ ಯಾವಾಗ ಅಂತಂದರೆ 2014ರಲ್ಲಿ ಇಲ್ಲಿ ಕ್ಯಾಲೆಂಡರ್ ಇಯರ್ ಕೊಟ್ಟಿದ್ದಾರೆ. 31/12ಗೆ ಬುಕ್ ಕ್ಲೋಸ್ ಆಗ್ತಾ ಇದೆ, ಅಂದರೆ ಕ್ಯಾಲೆಂಡರ್ ಇಯರ್ ಕೊಟ್ಟಿದ್ದಾರೆ, ಫಿನಾನ್ಷಿಯಲ್ ಇಯರ್ ಕೊಡಲಿಲ್ಲ. 1 ವರ್ಷ ಯೂಸ್ ಮಾಡಿ ಅಸೆಟನ್ನು ರಿಟರ್ನ್ ಮಾಡ್ತಾ ಇದ್ದಾರೆ. ಸೊ 1 ವರ್ಷಕ್ಕೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? 40,000 ಪ್ಲ್ಯಾಂಟ್ ವ್ಯಾಲ್ಯೂ ಇದೆ, ಅದರಲ್ಲಿ 1 ವರ್ಷ ಯೂಸ್ ಮಾಡಿದ್ದಕ್ಕೆ ಡಿಪ್ರಿಸಿಯೇಷನನ್ನು ಡಿಡಕ್ಟ್ ಮಾಡಬೇಕು. 10% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. 40,000ಅಲ್ಲಿ 10% ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. 40,000ಅಲ್ಲಿ 10% ಅಂತಂದರೆ 4,000 ವ್ಯಾಲ್ಯೂ ಡಿಕ್ರೀಸ್ ಆದರೆ ಈಗ ಅದರ ವ್ಯಾಲ್ಯೂ ಎಷ್ಟು? 36,000. ಸೊ ಪ್ಲ್ಯಾಂಟ್ ರಿಟರ್ನ್ ಮಾಡಿದ್ದು ನಮ್ಮ ಪ್ಲ್ಯಾಂಟ್ ನಮ್ಮ ಗೋಡೌನಿಗೆ ವಾಪಸ್ ಕಳಿಸ್ತಾ ಇದ್ದೀವಿ, ಇನ್ಕಮ್ ಆಗುತ್ತೆ. ದೆನ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಆನ್ ಸೈಟ್ ವಾಸ್ rupees 30,000. ಕೆಲಸ ಎಲ್ಲ ಮುಗ್ದಿದೆ, ಲಾಸ್ಟ್ಗೆ 30,000 ರೂಪಾಯಿ ಮೆಟೀರಿಯಲ್ಸ್ ಸೈಟಲ್ಲಿ ಉಳಿದಿದೆ. ಮೆಟೀರಿಯಲ್ಸ್ ಉಳಿದ್ರೆ ಆ ಉಳಿದಿರೋಂಥ ಮೆಟೀರಿಯಲ್ಸನ್ನು ನಾವು ವಾಪಸ್ ತೊಗೊಂಡು ಹೋಗ್ಬೋದು. ಆ್ಯಸ್ ಎ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ಮೆಟೀರಿಯಲ್ಸ್ ಉಳಿದಿದ್ದು ನಮಗೆ ಇನ್ಕಮ್ ಆಗುತ್ತೆ. ಮೆಟೀರಿಯಲ್ಸ್ ಉಳಿದಿರೋ ಅಮೌಂಟ್ ಎಷ್ಟು? 30,000 ಇದೆ. ದೆನ್ ಇನ್ನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್. ವರ್ಕ್ ಅನ್ಸರ್ಟಿಫೈಡ್ 20,000 ಇದೆ. ನೋಡಿ, ವೆರಿ ಇಂಪಾರ್ಟೆಂಟ್. ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್. ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟರಿಗೆ ದುಡ್ಡು ಹೇಗೆ ಸಿಗುತ್ತೆ ಅಂತಂದರೆ, ಫಸ್ಟೇ ಯಾವುದೇ ಥರ ಗೌರ್ಮೆಂಟ್ ಆಗಲಿ, ಈಗ ನೋಡಿ ಗೌರ್ಮೆಂಟಿನ ಕಾಂಟ್ರಾಕ್ಟ್, ಫಾರ್ ಎಕ್ಸಾಂಪಲ್ ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತಂದರೆ ಫಸ್ಟೇ ಗೌರ್ಮೆಂಟಿಂದ ದುಡ್ಡು ಸ್ಯಾಂಕ್ಷನ್ ಆಗಲ್ಲ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವ್ರ ಕೈಯಿಂದ ದುಡ್ಡು ಹಾಕಿ ಕೆಲಸ ಮಾಡಬೇಕು. ದೆನ್ ಸ್ವಲ್ಪ ಕೆಲಸ ಆದಮೇಲೆ ಒಂದು 20% 40% ಕೆಲಸ ಆದಮೇಲೆ ಇಂಜಿನಿಯರ್ ಹತ್ರ ಎಷ್ಟು ಕೆಲಸ ಆಗಿದೆ ಅನ್ನೋದನ್ನು ಸರ್ಟಿಫೈ ಮಾಡಿಸಿ ಆ ಡಾಕ್ಯುಮೆಂಟನ್ನು ಗೌರ್ಮೆಂಟಿಗೆ ಕೊಡಬೇಕು. ಆಗ ಗೌರ್ಮೆಂಟಿಂದ ದುಡ್ಡನ್ನು ರಿಲೀಸ್ ಮಾಡ್ತಾರೆ. ಅದಕ್ಕೆ ವರ್ಕ್ ಸರ್ಟಿಫೈಡ್ ಅಂತ ಅಂತೀವಿ. ಸೊ ಯಾವಾಗಲೂ ವರ್ಕ್ ಸರ್ಟಿಫೈಡ್ ನಮಗೆ ಇನ್ಕಮ್ ಆಗುತ್ತೆ. ವರ್ಕ್ ಸರ್ಟಿಫೈಡ್ ಅಂದರೆ ಕೆಲಸ ಸರ್ಟಿಫೈ ಆಗಿದೆ, ಹಾಗಾಗಿ ನಮಗೆ ದುಡ್ಡು ಸಿಗುತ್ತೆ, ಅದು ಇನ್ಕಮ್ ಆಗುತ್ತೆ. ವರ್ಕ್ ಅನ್ಸರ್ಟಿಫೈಡ್ ಅಂದರೆ ಕೆಲಸ ಕಂಪ್ಲೀಟ್ ಆಗಿದೆ ಬಟ್ ಇನ್ನೂ ಸರ್ಟಿಫೈ ಆಗಲಿಲ್ಲ, ಸರ್ಟಿಫೈ ಆಗಲಿಕ್ಕೂ ದುಡ್ಡು ಸಿಗುತ್ತೆ. ಎರಡು ಕೂಡ ಇನ್ಕಮ್ಮೇ. ವರ್ಕ್ ಅನ್ಸರ್ಟಿಫೈಡ್ ಅಂತ 20,000 ಕೊಟ್ಟಿದ್ದಾರೆ. ವರ್ಕ್ ಸರ್ಟಿಫೈಡ್ ಕ್ವಶನಲ್ಲಿ ಕೊಡಲಿಲ್ಲ ಅಂದರೆ ನಾವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಫಾರ್ಮುಲಾದಲ್ಲಿ ತಿಳಿಸಿದ್ದೆ. ವರ್ಕ್ ಸರ್ಟಿಫೈಡ್ ಕೊಟ್ಟಿಲ್ಲ ಅಂತಂದರೆ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಪರ್ಸಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ವರ್ಕ್ ಸರ್ಟಿಫೈಡ್ ಸಿಗುತ್ತೆ. ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ನಾನು ಇಲ್ಲೇ ಬರ್ಕೊಳ್ತಾ ಇದ್ದೀನಿ ವರ್ಕಿಂಗ್ ನೋಟನ್ನು, ಬಟ್ ನೀವು ಎಕ್ಸಾಮ್ನಲ್ಲಿ ಫಾರ್ಮೆಟಿಂದ ಹೊರಗಡೆ ಬರ್ಕೊಳ್ಬೇಕಾಗತ್ತೆ. ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ, ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಪರ್ಸಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ಕ್ಯಾಶ್ ರಿಸೀವ್ಡ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 16 lakh ಇದೆ. 16 lakh
ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್ 80% ಇದೆ. ನೀವು ಕ್ಯಾಲ್ಸಿಯಲ್ಲಿ 16 lakh ಡಿವೈಡೆಡ್ ಬೈ 80% ಮಾಡಿದಾಗ ವರ್ಕ್ ಸರ್ಟಿಫೈಡ್ ಅಮೌಂಟ್ ಸಿಗುತ್ತೆ. ವರ್ಕ್ ಸರ್ಟಿಫೈಡ್ ಅಮೌಂಟ್ ಎಷ್ಟು ಅಂತಂದರೆ 20 lakh. ನೆನ್ಪಿಟ್ಕೊಳ್ಳಿ, ವರ್ಕ್ ಸರ್ಟಿಫೈಡ್ ಕೊಡದೇ ಇದ್ದಾಗ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್ 80% ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 80% ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ದೆನ್ ಅಲ್ಲಿಗೆ ಕ್ರೆಡಿಟ್ ಸೈಡಿಗೆ ಎಲ್ಲ ಎಂಟ್ರಿ ಬರ್ದಾಯಿತು. ಕ್ವಶನಲ್ಲಿ ಕೊಟ್ಟಿರುವಂಥದ್ದು ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೊಟ್ಟಿರೋ ಎಂಟ್ರಿಯನ್ನು ಕಾಂಟ್ರಾಕ್ಟ್ ಅಕೌಂಟಿಗೆ ಬರ್ದಿದ್ದೀವಿ. ಪ್ಲಾಂಟ್ ಮೆಟೀರಿಯಲ್ಸ್ ಡಿಸ್ಟ್ರಾಯ್ ಆಗಿದ್ದನ್ನು ಬರ್ದಾಗಿದೆ, ಮೆಟೀರಿಯಲ್ಸ್ ಪ್ಲಾಂಟ್ ರಿಟರ್ನ್ ಮಾಡಿದ್ದನ್ನು ಬರ್ದಾಗಿದೆ, ಲಾಸ್ಟ್ಗೆ ಸೈಟಲ್ಲಿ ಉಳಿದಿರುವಂಥ ಮೆಟೀರಿಯಲ್ಸನ್ನು ಬರ್ದಾಗಿದೆ. ಪ್ಲ್ಯಾಂಟ್ ಎಟ್ ದ ಎಂಡನ್ನು ಕ್ವಶನಲ್ಲಿ ಕೊಡೋದಿಲ್ಲ, ನೀವೇ ಫೈಂಡ್ ಔಟ್ ಮಾಡಿ ಬರೀಬೇಕು. 2 ಲಕ್ಷ ರೂಪಾಯಿ ಪ್ಲ್ಯಾಂಟನ್ನು ಸ್ಟಾರ್ಟಿಂಗಲ್ಲಿ ತೊಗೊಂಡು ಹೋಗಿದ್ರಿ, ಅದರಲ್ಲಿ 40,000 ರೂಪಾಯಿದು ಬೇಡ ಅಂಥೇಳಿ ವಾಪಸ್ ಕಳಿಸ್ತಾ ಇದ್ದೀರಾ. ಹಾಗಾದರೆ ನಿಮ್ಮ ಹತ್ರ ಈಗ ಉಳಿದಿರುವಂಥ ಪ್ಲ್ಯಾಂಟ್ ವ್ಯಾಲ್ಯೂ ಎಷ್ಟು? ಕೆಲಸ ಆಗೋಲ್ಲೇ ನೀವು ಮೆಷಿನರಿಯನ್ನು ಬಿಟ್ಟು ಬರೋದಿಲ್ಲ, ಅದನ್ನು ವಾಪಸ್ ತೊಗೊಂಡು ಹೋಗ್ತೀರಾ. ಹಾಗಾದರೆ ತೊಗೊಂಡು ಹೋಗ್ಬೇಕಾದ್ರೆ ಅದರ ವ್ಯಾಲ್ಯೂ ಎಷ್ಟಿತ್ತು ಅದನ್ನು ಫೈಂಡ್ ಔಟ್ ಮಾಡೋದೇ ಪ್ಲ್ಯಾಂಟ್ ಎಟ್ ದ ಎಂಡ್. ಹೇಗೆ ಫೈಂಡ್ ಔಟ್ ಮಾಡಬೇಕು? ಸ್ಟಾರ್ಟಿಂಗ್ನಲ್ಲಿರೋ ಅಮೌಂಟ್ ಬರ್ಕೊಳ್ಬೇಕು. ಸ್ಟಾರ್ಟಿಂಗ್ನಲ್ಲಿರೋ ಅಮೌಂಟ್ ಎಷ್ಟಿದೆ? 2 lakh ಇದೆ. ಇದರಿಂದ 3 ಲೆಸ್ ಮಾಡಬೇಕು. ಯಾವ್ದು ಅಂತಂದರೆ RDD. RDD ಅಂತಂದರೆ ರಿಟರ್ನ್ ಆಗಿದ್ದನ್ನು ಕಳಿಬೇಕು, ಡೆಸ್ಟ್ರಾಯ್ ಆಗಿದ್ದನ್ನು ಕಳಿಬೇಕು, ಡಿಪ್ರಿಸಿಯೇಷನನ್ನು ಕಳಿಬೇಕು. ಆಗ ನಿಮಗೆ ಪ್ಲ್ಯಾಂಟ್ ಎಟ್ ದ ಎಂಡ್ ಗೊತ್ತಾಗುತ್ತೆ. ಪ್ಲ್ಯಾಂಟ್ ಎಟ್ ದ ಎಂಡ್ ಫೈಂಡ್ ಔಟ್ ಮಾಡೋದು ಹೇಗೆ? ಸ್ಟಾರ್ಟಿಂಗ್ನಲ್ಲಿರುವ ಪ್ಲ್ಯಾಂಟಿಂದ ರಿಟರ್ನ್ ಆಗಿದ್ದೆಷ್ಟು ಒರಿಜಿನಲ್ ಅಮೌಂಟ್ ಬರ್ಕೊಳ್ಬೇಕು. 2 ಲಕ್ಷ ರೂಪಾಯಿ ಪ್ಲ್ಯಾಂಟ್ ಇತ್ತು, 40,000 ರೂಪಾಯಿದು ರಿಟರ್ನ್ ಮಾಡಿದ್ದೀರಾ, ಬೇಡ ಅಂಥೇಳಿ ವಾಪಸ್ ಕೊಟ್ಟಿದ್ದೀರಾ. ದೆನ್ 30,000 ರೂಪಾಯಿದು ಡೆಸ್ಟ್ರಾಯ್ ಆಗಿದೆ. ನೀವೇ ಇದನ್ನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ. 2 ಲಕ್ಷ ರೂಪಾಯಲ್ಲಿ 40,000 ರೂಪಾಯಿದು ವಾಪಸ್ ಕಳಿಸಿದ್ದೀರಾ ಅಂದರೆ ನಿಮ್ಮ ಹತ್ರ ಈಗಿರೋದು 160. 160ರಲ್ಲಿ 30 ಹಾಳಾಗಿದೆ. 160ರಲ್ಲಿ 30 ಹಾಳಾಗಿದೆ ಅಂತಂದರೆ 1,30,000 ರೂಪಾಯಿ ಪ್ಲ್ಯಾಂಟ್ ನಿಮ್ಮ ಹತ್ರ ಈಗ ಇದೆ. ಆ 1,30,000 ರೂಪಾಯಿಗೆ ಏನು ವ್ಯಾಲ್ಯೂಸ್ ಬಂದಿರುತ್ತೋ ಅದರಲ್ಲಿ 10% ಡಿಪ್ರಿಸಿಯೇಷನ್ ಮಾಡಬೇಕು. ನೋಡಿ, 2 ಲ್ಯಾಕಿಂದ 40,000 ಮತ್ತು 30,000 ಲೆಸ್ ಮಾಡಲಿಕ್ಕೂ 1,30,000 ಬರುತ್ತೆ. ಆ 1,30,000ಅಲ್ಲಿ 10% ಡಿಪ್ರಿಸಿಯೇಷನ್ ಮಾಡಿ ಅಮೌಂಟನ್ನು ಬರೀಬೇಕು. 1,30,000 ಮೈನಸ್ 10% ಮಾಡಿದಾಗ ಬರುವಂಥ ಆನ್ಸರ್ 1,17,000 ಆಗುತ್ತೆ. ಪ್ಲ್ಯಾಂಟ್ ಎಟ್ ದ ಎಂಡ್ ವ್ಯಾಲ್ಯೂ ಎಷ್ಟು ಅಂತಂದರೆ 1,17,000. ಎಲ್ಲ ಎಂಟ್ರಿಯನ್ನು ನಾವು ಬರ್ದಾಯಿತು. ಕ್ವಶನಲ್ಲಿ ಏನೇನು ಎಂಟ್ರಿ ಕೊಟ್ಟಿದ್ರೋ ಎಲ್ಲ ಎಂಟ್ರಿಯನ್ನು ಬರ್ದಾಯಿತು. ಟೋಟಲ್ ಮಾಡಿ ಈಗ ಬ್ಯಾಲೆನ್ಸ್ ಮಾಡಬೇಕು. ಕ್ರೆಡಿಟ್ ಸೈಡಲ್ಲಿರೋದನ್ನು ಟೋಟಲ್ ಮಾಡ್ಕೊಳ್ಳೋಣ. ಅಮೌಂಟ್ ಎಷ್ಟಿದೆ? 20 lakh ಪ್ಲಸ್ 20,000 ಪ್ಲಸ್ 55,000 ಪ್ಲಸ್ 36,000 ಪ್ಲಸ್ 30,000 ಪ್ಲಸ್ 1,17,000. ಟೋಟಲ್ ಏನು ಬರುತ್ತೆ ಅಂತಂದರೆ 22,58,000 ಬರುತ್ತೆ. 22,58,000 ಅದನ್ನೇ ಡೆಬಿಟ್ ಸೈಡಿಗೂ ಬರ್ಕೊಳ್ತಾ ಇದ್ದೀನಿ. 22,58,000. ಸೊ ಈಗ ಬ್ಯಾಲೆನ್ಸ್ ಬರೀಬೇಕು. ಬ್ಯಾಲೆನ್ಸಿಗೆ ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಅಂತ ಬರೀಬೇಕು. ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಬ್ಯಾಲೆನ್ಸ್ ಮಾಡೋದು ಹೇಗೆ? 22,58,000ಇಂದ ಇವಿಷ್ಟನ್ನು ಡಿಡಕ್ಟ್ ಮಾಡಬೇಕು. 22,58,000 ಮೈನಸ್ 7,50,000 ಮೈನಸ್ 2 lakh ಮೈನಸ್ 10,50,000 ಮೈನಸ್ 50,000. ಏನು ಬ್ಯಾಲೆನ್ಸ್ ಬರುತ್ತೆ ಅಂತಂದರೆ 2,08,000 ಬ್ಯಾಲೆನ್ಸ್ ಬರುತ್ತೆ. ನೋಷನಲ್ ಪ್ರಾಫಿಟ್ 2,08,000. ಏನು ನೋಷನಲ್ ಪ್ರಾಫಿಟ್ ಬಂದಿರುತ್ತೋ ಅದನ್ನೇ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಬ್ರಾಡ್ ಡೌನ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕಿರುತ್ತೆ. 2,08,000 ಬ್ಯಾಲೆನ್ಸ್ ಬಂದಿದೆ, ಅದನ್ನೇ ನಾನಿಲ್ಲಿ ಬ್ರಾಡ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್. ಏನು ಬ್ಯಾಲೆನ್ಸ್ ಬಂದಿತ್ತು? 2,08,000 ಬಂದಿತ್ತು, ಅದನ್ನೇ ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನೇ ಟೋಟಲಿಗೆ ಬರ್ಕೊಳ್ತಾ ಇದ್ದೀನಿ 2,08,000. ಸೊ ಏನು ಪ್ರಾಫಿಟ್ ಬಂದಿರುತ್ತೋ, ನೋಷನಲ್ ಪ್ರಾಫಿಟ್ ಏನು ಬಂದಿರುತ್ತೋ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ರಿಸರ್ವ್ಸಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಸೊಲ್ಯೂಷನ್ ಮುಗೀತು. ಸೊ ಡಿಸ್ಟ್ರಿಬ್ಯೂಷನ್ ಮಾಡೋದು ಹೇಗೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಕ್ವಲ್ಸ್ ನೋಷನಲ್ ಪ್ರಾಫಿಟ್ ಇಂಟು 1/3 ಆರ್ 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ ಫಾರ್ಮುಲಾ ಅಪ್ಲೈ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಅಂದರೆ ನೋಷನಲ್ ಪ್ರಾಫಿಟ್ ಎಷ್ಟಿದೆ? 2,08,000 ಇದೆ. ಇಂಟು 1/3 2/3 ನಾನು ನಿಮಗೆ ಮತ್ತೆ ತಿಳಿಸ್ತೀನಿ. ಇಂಟು ಕ್ಯಾಶ್ ರಿಸೀವ್ಡ್. ಕ್ವಶನಲ್ಲಿ ಕ್ಯಾಶ್ ರಿಸೀವ್ಡ್ ಅಂತ ಎಷ್ಟು ಕೊಟ್ಟಿದ್ದಾರೆ? ಕ್ವಶನಲ್ಲಿ ಕ್ಯಾಶ್ ರಿಸೀವ್ಡ್ ಕೊಟ್ಟಿರುವಂಥ ಅಮೌಂಟು 16 ಲಕ್ಷ ಇದೆ, 16 lakh
ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅಮೌಂಟ್ ಎಷ್ಟಿದೆ ನೀವು ಮಾಡಿರುವಂಥ ಸೊಲ್ಯೂಷನ್ ನೋಡಿ. ವರ್ಕ್ ಸರ್ಟಿಫೈಡ್ ಅಮೌಂಟ್ ಇರುವಂಥದ್ದು 20 lakh. 16 lakh ಡಿವೈಡೆಡ್ ಬೈ 20 lakh. ಫಾರ್ಮುಲಾ ಏನು? ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ 1/3 2/3 ಡಿಸೈಡ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ ಅಂತ ನೋಡಬೇಕು. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ? 40 lakh ಇದೆ. ಕಾಂಟ್ರಾಕ್ಟ್ ಪ್ರೈಸಿನ ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ವರ್ಕ್ ಸರ್ಟಿಫೈಡ್ ಇರಬೇಕು. ಕಾಂಟ್ರಾಕ್ಟ್ ಪ್ರೈಸ್ ಇರುವಂಥದ್ದು 40 ಲಕ್ಷ. ಈಗ ವರ್ಕ್ ಸರ್ಟಿಫೈಡ್ ಎಷ್ಟಿದೆ? 20 ಲಕ್ಷ ಇದೆ. ಕಾಂಟ್ರಾಕ್ಟ್ ಪ್ರೈಸಿನ ಅರ್ಧ ಅಂತಂದರೆ 40 ಲಕ್ಷದ ಅರ್ಧ ಅಂತಂದರೆ 20 ಲಕ್ಷ ಅಥವಾ 20 ಲಕ್ಷಕ್ಕಿಂತ ಜಾಸ್ತಿ ವರ್ಕ್ ಸರ್ಟಿಫೈಡ್ ಇರಬೇಕು. ಕಾಂಟ್ರಾಕ್ಟ್ ಪ್ರೈಸಿನ ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ವರ್ಕ್ ಸರ್ಟಿಫೈಡ್ ಇದ್ದರೆ 2/3, ಇಲ್ಲ ಅಂತಂದರೆ 1/3. ನೆನ್ಪಿಟ್ಕೊಳ್ಳಿ, ಯಾವಾಗ 1/3? ಕಾಂಟ್ರಾಕ್ಟ್ ಪ್ರೈಸಿನ ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ವರ್ಕ್ ಸರ್ಟಿಫೈಡ್ ಇರಬೇಕು. ಈಗ ಅರ್ಧ ಎಕ್ಸಾಕ್ಟ್ ಅರ್ಧ ಇದೆ, ಸೊ 2/3. 1/3 ಯಾವಾಗ? ಅರ್ಧಕ್ಕಿಂತ ಕಮ್ಮಿ ಇದ್ದರೆ. ಫಾರ್ ಎಕ್ಸಾಂಪಲ್ ಇಲ್ಲಿ 40 lakh ಇದೆ. 40 lakhನ ಅರ್ಧ ಅಂತಂದರೆ 20 lakh. 20 lakhಕ್ಕಿಂತ ಕಮ್ಮಿ ಇದ್ದರೆ 19 lakh ಆ ಥರ ಎಲ್ಲ ಇದ್ದರೆ 1/3 ಬರ್ತಾ ಇತ್ತು. ಈಗ ಸಿಂಪ್ಲಿಫೈ ಮಾಡಬೇಕು. 2,08,000 ಇಂಟು 2/3 ಇಂಟು 16 lakh ಡಿವೈಡೆಡ್ ಬೈ 20 lakh. ಆನ್ಸರ್ ಈಸ್ 1,10,000. ನೀವು ಇಲ್ಲಿ ಫ್ರ್ಯಾಕ್ಷನ್ ಬರುತ್ತೆ ಅಂತ ಆದರೆ ಫಸ್ಟು 16 lakh ಡಿವೈಡೆಡ್ ಬೈ 20 lakh ಮಾಡ್ಕೊಳ್ಬೋದು. 16 lakh ಡಿವೈಡೆಡ್ ಬೈ 20 lakh 0.8 ಬರುತ್ತೆ. ಇಂಟು 2/3 ಇಂಟು 2,08,000 ಏನು ಆನ್ಸರ್ ಬರುತ್ತೆ ಅಂತಂದರೆ 1,10,933.333 ಬರುತ್ತೆ. ಹಾಗೆ ಬರ್ಕೊಳ್ತಾ ಇದ್ದೀನಿ, 1,10,933. ರಿಸರ್ವ್ಸಿಗೆ ಅಮೌಂಟ್ ಬರೆಯೋದು ಹೇಗೆ? ರಿಸರ್ವ್ಸಿಗೆ ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ 2,08,000 ಮೈನಸ್ 1,10,933. ಏನು ಆನ್ಸರ್ ಬರುತ್ತೆ ಅಂತಂದರೆ 97,067 ಆನ್ಸರ್ ಬರುತ್ತೆ. ಸೊ ಈಗ ಕಾಂಟ್ರಾಕ್ಟ್ ಅಕೌಂಟ್ ಕಂಪ್ಲೀಟ್ ಆಯಿತು. P&Lಗೆ ಅಮೌಂಟ್ ಬರೆದ್ವಿ, ರಿಸರ್ವ್ಸಿಗೂ ಅಮೌಂಟ್ ಬರೆದ್ರಿ. ಈಗ ಬ್ಯಾಲೆನ್ಸ್ ಶೀಟ್ ಮಾಡೋದು ಹೇಗೆ? ನಾನು ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ತಿಳಿಸಿದ್ದೆ. ಆ ಫಾರ್ಮ್ಯಾಟ್ ವೈಸೇ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು ಶೇರ್ ಕ್ಯಾಪಿಟಲ್ ಬರ್ಕೊಳ್ಬೇಕು. ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಶೇರ್ ಕ್ಯಾಪಿಟಲ್ ಕ್ವಶನಲ್ಲಿ ಕೊಟ್ಟಿರುವಂಥ ಅಮೌಂಟ್ 8 lakh ಇದೆ. ದೆನ್ ಸನ್ರಿ ಕ್ರೆಡಿಟಾರ್ಸ್ ಅಮೌಂಟ್ ಎಷ್ಟಿದೆ? 80,000 ಇದೆ. ಫಸ್ಟ್ ಕ್ವಶನಲ್ಲಿ ಇರೋದನ್ನು ಬರ್ಕೊಳ್ಳೋಣ. ನೆಕ್ಸ್ಟು ಶೇರ್ ಕ್ಯಾಪಿಟಲ್ ಆಯಿತು, ಕ್ರೆಡಿಟಾರ್ಸ್ ಆಯಿತು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ? 3 lakh. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3,40,000 ಇದೆ. ನೆಕ್ಸ್ಟ್ ಇರೋವಂಥದ್ದು ಶೇರ್ ಕ್ಯಾಪಿಟಲ್ ಬರೆದ್ವಿ, ಕ್ರೆಡಿಟಾರ್ಸ್ ಬರೆದ್ವಿ, ದೆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬರೆದಾಯಿತು 3,40,000. ನೆಕ್ಸ್ಟ್ ಇರೋವಂಥದ್ದು ಬ್ಯಾಂಕ್ ಬ್ಯಾಲೆನ್ಸ್ 90,000 ಇದೆ. ಸೊ ಫಸ್ಟು ಇವಿಷ್ಟನ್ನು ಬರ್ಕೊಳ್ಬೇಕು. ಶೇರ್ ಕ್ಯಾಪಿಟಲ್ ಬರೆದಾಯಿತು, ಕ್ರೆಡಿಟಾರ್ಸ್ ಬರೆದಾಯಿತು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬರೆದಾಯಿತು, ಬ್ಯಾಂಕ್ ಬ್ಯಾಲೆನ್ಸ್ ಬರೆದಾಯಿತು. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಂದರೆ ನೀವು ಏನು ಕಾಂಟ್ರಾಕ್ಟ್ ಅಕೌಂಟ್ ಮಾಡಿದ್ದೀರೋ ಅಲ್ಲಿ ಬಂದಿರೋಂಥ P&L ಅಕೌಂಟಿನ ಆನ್ಸರನ್ನು ಬರ್ಕೊಳ್ಬೇಕಾಗತ್ತೆ. P&L ಅಕೌಂಟ್ ಆನ್ಸರ್ ಏನಿದೆ? 1,10,933 ಇದೆ. ಈ P&L ಅಕೌಂಟ್ ಆನ್ಸರಿಂದ ಅಬ್ನಾರ್ಮಲ್ ಲಾಸ್ ಅಮೌಂಟನ್ನು ಕಳೆದು ಬರೀಬೇಕಾಗತ್ತೆ. P&L ಅಕೌಂಟ್ ಆನ್ಸರ್ 1,10,933. ಅದರಿಂದ ಅಬ್ನಾರ್ಮಲ್ ಲಾಸ್ ಅಮೌಂಟನ್ನು ಕಳೆದು ಬರೀಬೇಕು. ಅಬ್ನಾರ್ಮಲ್ ಲಾಸ್ ಅಮೌಂಟ್ ಎಷ್ಟು? 55,000 ರೂಪಾಯಿ ಇದೆ. ಆ 55,000 ರೂಪಾಯಿನ ನಾವು ಕಳೆದು ಬರೀಬೇಕಾಗತ್ತೆ. 55,000 ರೂಪಾಯಿ ಕಳೆದಾಗ ಬರುವಂಥ ಆನ್ಸರ್ ಎಷ್ಟು ಅಂತಂದರೆ 1,10,933 minus 55,000. ಆನ್ಸರ್ ಈಸ್ 55,933. ಅಲ್ಲಿಗೆ ಲ್ಯಾಬಿಲಿಟೀಸ್ ಅಷ್ಟು ಕಂಪ್ಲೀಟ್ ಆಯಿತು. ಈಗ ಟೋಟಲ್ ಮಾಡ್ಕೊಳ್ಳೋಣ. 8 lakh ಪ್ಲಸ್ 80,000 ಪ್ಲಸ್ 55,933 ಏನು ಆನ್ಸರ್ ಬಂದಿದೆ ಅಂತಂದರೆ 9,35,933 ಬಂದಿದೆ. ಅಸೆಟ್ಸ್ ಮಾಡಿದಾಗಲೂ ಅಷ್ಟೇ ಆನ್ಸರ್ ಬಂದರೆ ನೀವು ಮಾಡಿರುವಂಥ ಸೊಲ್ಯೂಷನ್ ಸರಿಯಾಗಿದೆ ಅಂತ. ಅಸೆಟ್ಸಲ್ಲಿ ನಾವೀಗ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬರ್ಕೊಂಡಿದ್ದೀವಿ, ಬ್ಯಾಂಕ್ ಬ್ಯಾಲೆನ್ಸ್ ಬರ್ದಿದ್ದೀವಿ. ಇನ್ನು ಯಾವ್ದು ಬರೀಬೇಕು ಅಂತಂದರೆ ನೀವು ಮಾಡಿರುವಂಥ ಸೊಲ್ಯೂಷನಿಂದ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ ನನಗೆ ಅಸೆಟ್ ಆಗುತ್ತೆ. ದೆನ್ ಪ್ಲ್ಯಾಂಟ್ ಎಟ್ ದ ಎಂಡ್ ಅಸೆಟ್ ಆಗುತ್ತೆ, ಮೆಟೀರಿಯಲ್ಸ್ ಎಟ್ ದ ಎಂಡ್ ಅಸೆಟ್ ಆಗುತ್ತೆ. ಸೊ ಇಲ್ಲಿ ಏನೇನಿದೆಯೋ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್, ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಇದ್ದರೆ ಅದು ಬರ್ಕೊಳ್ಬೇಕು. ಪ್ಲ್ಯಾಂಟ್ ಎಟ್ ದ ಎಂಡ್, ಮೆಟೀರಿಯಲ್ಸ್ ಎಟ್ ದ ಎಂಡ್. ನೀವು ಮಾಡಿರೋ ಸೊಲ್ಯೂಷನಿಂದ 4 ಎಂಟ್ರಿ ಬರ್ಕೊಳ್ಬೇಕು. ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್, ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್, ಪ್ಲ್ಯಾಂಟ್ ಎಟ್ ದ ಎಂಡ್, ಮೆಟೀರಿಯಲ್ಸ್ ಎಟ್ ದ ಎಂಡ್. ಸೊ ಈಗ ಯಾವ್ಯಾವ ಎಂಟ್ರಿ ಇದೆ ಆ ಎಲ್ಲ ಎಂಟ್ರಿಗಳನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ ಅಮೌಂಟ್ ಎಷ್ಟಿದೆ? ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ 36,000 ಇದೆ. ಆ ಅಮೌಂಟನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ನೀವು ಮಾಡಿರುವಂಥ ಸೊಲ್ಯೂಷನಲ್ಲಿ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ನಿಮ್ಮ ಸೊಲ್ಯೂಷನಲ್ಲಿ ಇಲ್ಲ, ಹಾಗಾಗಿ ಮೆಟೀರಿಯಲ್ ರಿಟರ್ನ್ಸ್ ಟು ಸ್ಟೋರ್ಸನ್ನು ಬರ್ಕೊಳ್ಳೋದು ಬೇಡ. ದೆನ್
ಮೆಟೀರಿಯಲ್ಸ್ ಎಟ್ ದ ಎಂಡ್ 30,000 ಇದೆ, ಪ್ಲಾಂಟ್ ಎಟ್ ದ ಎಂಡ್ 1,17,000 ಇದೆ. ಆ ವ್ಯಾಲ್ಯೂಸನ್ನು ನಾವಿಲ್ಲಿ ಬರ್ಕೊಳ್ಬೇಕು. ಮೆಟೀರಿಯಲ್ಸ್ ಎಟ್ ದ ಎಂಡ್ 30,000, ಪ್ಲಾಂಟ್ ಎಟ್ ದ ಎಂಡ್ 1,17,000 ಇದೆ. ಲಾಸ್ಟ್ ಎಂಟ್ರಿ ನೆನ್ಪಿಟ್ಕೊಳ್ಳಿ, ಕ್ವಶನಲ್ಲಿ ಕೊಟ್ಟಿರುವಂಥ ಎಂಟ್ರಿ ಅಲ್ಲದೆ 4 ಎಂಟ್ರಿ ಬರೀಬೇಕು. 4 ಎಂಟ್ರಿ ಯಾವ್ದು? ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್, ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್, ಮೆಟೀರಿಯಲ್ಸ್ ಎಟ್ ದ ಎಂಡ್, ಪ್ಲಾಂಟ್ ಎಟ್ ದ ಎಂಡ್. ಲಾಸ್ಟ್ ಎಂಟ್ರಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೆದು ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿದೆ. ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ, ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಮೈನಸ್ ರಿಸರ್ವ್ ಮೈನಸ್ ಕ್ಯಾಶ್ ರಿಸೀವ್ಡ್. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಸಿಗುತ್ತೆ. ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಮೈನಸ್ ರಿಸರ್ವ್ ಮೈನಸ್ ಕ್ಯಾಶ್ ರಿಸೀವ್ಡ್. ಸೊ ನಾನು ಆಲ್ರೆಡಿ ಫಾರ್ಮೆಟ್ ಹೇಳಿದ್ದೀನಿ, ಅದೇ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ನಾವು ಮಾಡಿರುವಂಥ ಸೊಲ್ಯೂಷನ್ ನೋಡೋಣ. ವರ್ಕ್ ಸರ್ಟಿಫೈಡ್ ಎಷ್ಟಿದೆ? ವರ್ಕ್ ಸರ್ಟಿಫೈಡ್ ಇರೋಂಥ ಅಮೌಂಟು 20 lakh ಇದೆ. 20 lakh ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ 20,000 ಇದೆ. ಮೈನಸ್ ರಿಸರ್ವ್ 97,067 ಇದೆ. ಮೈನಸ್ ಕ್ಯಾಶ್ ರಿಸೀವ್ಡ್ 16 lakh ಇದೆ. ಆಗ ಬರುವಂಥ ಆನ್ಸರ್ ಎಷ್ಟು ಅಂತಂದರೆ 3,22,933. ಆ ಆನ್ಸರನ್ನು ನಾವಿಲ್ಲಿ ಬರ್ಕೊಳ್ಬೇಕು. 3,22,933. ಈಗ ಟೋಟಲ್ ಮಾಡಿದಾಗ ಆ ಲಯಬಿಲಿಟೀಸ್ನ ಟೋಟಲ್ ಏನಿದೆಯೋ ಅಷ್ಟೇ ಆನ್ಸರ್ ಬಂದರೆ ನೀವು ಮಾಡಿರುವಂಥ ಸರಿಯಾಗಿದೆ ಅಂತ. 3,40,000 ಪ್ಲಸ್ 90,000 ಪ್ಲಸ್ 36,000 ಪ್ಲಸ್ 1,17,000 ಪ್ಲಸ್ 30,000 ಪ್ಲಸ್ 3,22,933. ಆನ್ಸರ್ ಈಸ್ 3,35,933. ಸೊ ಲಯಬಿಲಿಟೀಸ್ ಆನ್ಸರ್ ಏನು ಬಂದಿತ್ತೋ ಅಸೆಟ್ಸಿನ ಆನ್ಸರ್ ಕೂಡ ಅಷ್ಟೇ ಆನ್ಸರ್ ಬಂದಿದೆ. ನೀವು ಮಾಡಿರೋಂಥ ಸೊಲ್ಯೂಷನ್ ಸರಿಯಾಗಿದೆ ಅಂತ ಅರ್ಥ. ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದೇ ಅಮೌಂಟಿನ ಪ್ರಾಬ್ಲಮ್ ಸುಮಾರು ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದರಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಈಸಿ, ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಒಂದನ್ನು ಕಲ್ತ್ಕೊಂಡ್ರಾಯ್ತು. ವರ್ಕ್ ಇನ್ ಪ್ರೋಗ್ರೆಸ್ ಮಾಡೋದು ಹೇಗೆ? ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಮೈನಸ್ ರಿಸರ್ವ್ ಮೈನಸ್ ಕ್ಯಾಶ್ ರಿಸೀವ್ಡ್. ಸೊ ಈ ಪ್ರಕಾರದಲ್ಲಿ ನೀವು ಕಾಂಟ್ರಾಕ್ಟ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾಗತ್ತೆ. ನೀಟಾಗಿ ಪ್ರಾಬ್ಲಮ್ ನೋಡ್ಕೊಳ್ಳಿ. ಎಕ್ಸಾಮಿಗೆ ಬಂದರೆ ಒಂದು ವೇಳೆ ಕಾಂಟ್ರಾಕ್ಟ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಕೊಟ್ಟರೆ ಇದೇ ಪ್ರೊಫಾರ್ಮನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.